ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮ್ಮ ಜೊತೆ ಒಂದು ಅತ್ಯಂತ ಪ್ರಾಚೀನ ಆದರೆ ಶ್ರೇಷ್ಠವಾದ ಮನೆಮದ್ದು ಹಂಚಿಕೊಳ್ಳುತ್ತೇನೆ. ಅದು ನಿಮ್ಮ ಕೂದಲನ್ನು ದಪ್ಪವಾಗಿ, ಮೃದುವಾಗಿ ಮತ್ತು ಆರೋಗ್ಯಕರವಾಗಿ ಮಾಡುವ ತೆಂಗಿನ ಎಣ್ಣೆ ಮತ್ತು ಕರಿಬೇವು ಉಪಚರಣೆ. ಈ ಪರಿಹಾರವನ್ನು ವಾರಕ್ಕೆ 1 ಬಾರಿ ಮಾಡುತ್ತಿದ್ದರೆ ನಿಮ್ಮ ಕೂದಲಿನಲ್ಲಿ ಸ್ಪಷ್ಟವಾದ ಬದಲಾವಣೆ ಕಾಣುತ್ತೀರಿ. ಏಕೆ ಈ ಉಪಚರಣೆ? ಈ ರೆಮಿಡಿಯಲ್ಲಿ ಬಳಸುವಾಗುವ 2 ಮುಖ್ಯ ಪದಾರ್ಥಗಳೆಂದರೆ ಕರಿಬೇವು. ಇದು ವಿಟಮಿನ್ ಬಿ, ರನ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ನಿಂದ ತುಂಬಿರುತ್ತದೆ. ಇದು ಕೂದಲು ಬಲಪಡಿಸುತ್ತದೆ ಮತ್ತು ಬಿಳಿ ಕೂದಲನ್ನು ತಡೆಯುತ್ತದೆ. ತೆಂಗಿನ ಎಣ್ಣೆ. ಇದು ಕೂದಲಿಗೆ ಆಳವಾದ ಪೋಷಣೆಯನ್ನು ನೀಡುತ್ತದೆ. ಕೂದಲು ಉದುರುವಿಕೆ, ಮತ್ತು ಉರಿಯೂತ ತಡೆಯುತ್ತದೆ. ತಯಾರಿ ವಿಧಾನ. ಈ ರೆಮಿಡಿ ತಯಾರಿಸಲು ನಿಮಗೆ ಬೇಕಾಗುವುದು: ಅರ್ಧ ಕಪ್ ನಾಯಿ ತೆಂಗಿನ ಎಣ್ಣೆ, 1 ಬಟ್ಟಲು ಕರಿಬೇವು ಎಲೆಗಳು. ವಿಧಾನ: ಮೊದಲು ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕಿ ಬೆಚ್ಚಗಾಗಲು ಇಡಿ. ಈಗ ಅದಕ್ಕೆ ತಾಜಾ ಕರಿಬೇವು ಎಲೆಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ 5 ನಿಮಿಷ ಸುದೀರ್ಘವಾಗಿಸಿ. ಎಲೆಗಳು ಕರಿದ ಬಳಿಕ ಎಣ್ಣೆ ಕಪ್ಪುಗೆ ತಿರುಗುತ್ತದೆ, ಅಂದರೆ ಅಲೈಚ್ ಒಂದು ಶಕ್ತಿ ಬಂದಿದೆ. ಇದು ತಣ್ಣಗಾದ ಮೇಲೆ ಒಂದು ಶುದ್ಧ ಬಾಟಲಿಗೆ ಸೇಫ್ ಆಗಿ ನಿಲ್ಲಿಸಿ. ಹೇಗೆ ಬಳಸು? ಈ ಎಣ್ಣೆಯನ್ನು ಬಳಸುವುದು ತುಂಬಾ ಸರಳ. ತಲೆಬುಡಕ್ಕೆ ತುಳಸಿ ಮಜ್ಜನಂತೆ 10 ನಿಮಿಷ ತಲೆಗಾಗಿಸಿ. ನಂತರ ಕೂದಲಿನ ಉದ್ದಕ್ಕೂ ಎಣ್ಣೆ ಹಚ್ಚಿ 1 ಗಂಟೆ ಅಥವಾ ರಾತ್ರಿ ಪೂರ್ಣವಾಗಿ ಇಡಬಹುದು. ನಂತರ ಸೌಮ್ಯ ಶಾಂಪೂ ಬಳಸಿ ತೊಳೆಯಿರಿ. ನಿಮ್ಮ ಕೂದಲು ಮೃದುವಾಗಿ ಮತ್ತು ಹೃದಯಸ್ಪರ್ಶಿಯಾಗಿ ಕಾಣುತ್ತದೆ. ಉಪಯೋಗಗಳು. ಈ ಮನೆಮದ್ದು ನಿಯಮಿತವಾಗಿ ಮಾಡಿದರೆ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಮೊದಲು ಬೆಳ್ಳಗಾಗುವುದು ತಡೆಯಲಾಗುತ್ತದೆ. ಕೂದಲು ದಪ್ಪವಾಗುತ್ತದೆ. ತಲೆಚರ್ಮ ಶುದ್ಧವಾಗುತ್ತದೆ. ನೈಸರ್ಗಿಕ ಹೊಳಪು ಬರುತ್ತದೆ. ಈ ಉಪಚರಣೆಯನ್ನು ನೀವು ಮನೆಯಲ್ಲಿಯೇ ತಯಾರಿಸಿ ಪ್ರಯತ್ನಿಸಿ. ಫಲಿತಾಂಶವನ್ನು ನೋಡಿದ ಮೇಲೆ ನೀವು ಖಂಡಿತ ಆಶ್ಚರ್ಯಪಡುವಿರಿ. ಇಂತಹ ಸ್ವಾಭಾವಿಕ ಹಾಗೂ ಮನೆಮದ್ದುಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.